ನೀವು ಲಾಸ್ಟ್ ಟೈಮ್ ಔಟ್ಡೋರ್ ಸ್ಪೋರ್ಟ್ಸ್ ಆಡಿದ್ದು ಯಾವಾಗ? ಮುಂಚೆ ನಾವು ಚಿಕ್ಕವರಿದ್ದಾಗ ಮನೆಯಲ್ಲಿ ಪೆಟ್ ಬೀಳ್ತಿದ್ದೆ ಇದೇ ರೀಸನ್ಗೆ, ಬರೀ ಆಟ ಆಡ್ತಾನೆ ಮನೆಗೆ ಬರೋದಿಲ್ಲ ಅಂತ. ಈ ಕಾಲದಲ್ಲಿ ಉಲ್ಟಾ ಆಗಿಬಿಟ್ಟಿದೆ, ಮನೆ ಬಿಟ್ಟು ಹೊರಗೆ ಹೋಗಕ್ಕೆ ರೆಡಿ ಇರಲ್ಲ. ಔಟ್ಡೋರ್ ಸ್ಪೋರ್ಟ್ಸ್ ಅಂತೂ ಮಾಯನೇ ಆಗಿಬಿಟ್ಟಿದೆ. ಬಟ್ ಔಟ್ಡೋರ್ ಸ್ಪೋರ್ಟ್ಸ್ ಫಸ್ಟ್ ಬೆನಿಫಿಟ್ ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಕಾರ್ಡಿಯಾಕ್ ಹೆಲ್ತ್ ಆಗಲಿ ಅಥವಾ ಒಬೆಸಿಟಿ, ಹೈಪರ್ ಟೆನ್ಷನ್, ಡಯಾಬಿಟೀಸ್ ಇವೆಲ್ಲ ಈ ಕಾಲದೇನು ಫ್ರೆಂಡ್ಸ್ ಇದಾವಲ್ಲ ಪ್ರತಿಯೊಬ್ಬ ಮನುಷ್ಯಂದು, ಇವೆಲ್ಲವನ್ನು ದೂರ ಇಡಬಹುದು. ನೆಕ್ಸ್ಟ್ ಬರೋದು ಮೆಂಟಲ್ ಹೆಲ್ತ್. ಇದು ಜಸ್ಟ್ ಹೇಳಕ್ಕೆ ಫೀಲ್ ಗುಡ್ ಅಂತ ಆ ಥರದ್ದೆಲ್ಲ ಏನೂ ಇಲ್ಲ. ಎಕ್ಸರ್ಸೈಸ್ ಅಥವಾ ಔಟ್ಡೋರ್ ಸ್ಪೋರ್ಟ್ಸ್ ಇಂದಾಗಿ ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ. ಸೊ ಅದು ಆಟೋಮೆಟಿಕಲಿ ಫೀಲ್ ಗುಡ್ ಫ್ಯಾಕ್ಟರ್ ನ ರಿಲೀಸ್ ಮಾಡಿಸುತ್ತೆ. ಈ ಕಾಲದಲ್ಲಿ ಮಕ್ಕಳಿಗೆ ನೀವು ನೋಡಿರ್ಬೋದು, ಸ್ವಲ್ಪ ಏನಾದ್ರು ಡೌನ್ ಫಾಲ್ ಆದ್ರೆ ಅವರು ಡಿಪ್ರೆಷನ್, ಆಂಗ್ಸೈಟಿ ಇಂಥವೆಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ದಾರೆ. ಬಟ್ ಅದೇ ಅವರು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆದ್ರೆ ಅಲ್ಲಿ ಗೆಲ್ಲೋದು, ಸೋಲೋದು ಇದನ್ನೆಲ್ಲ ಡೈಲಿ ಬೇಸಿಸ್ ಅಲ್ಲಿ ಅವ್ರು ನೋಡ್ತಿರ್ತಾರೆ. ಸೊ ಅವ್ರಿಗೆ ಆಟೋಮೆಟಿಕಲಿ ಅವ್ರದ್ದು ಮೈಂಡ್ ಇದಕ್ಕೆ ರೆಡಿ ಆಗಿರುತ್ತೆ. ಸೊ ಮೆಂಟಲ್ ಹೆಲ್ತ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬರೋದು ಇಂಟರ್ ಪರ್ಸನಲ್ ಕನೆಕ್ಷನ್ ಅಂತ ಹೇಳ್ತೀವಿ. ಆಟ ಆಡೋದ್ರಿಂದ ಸೋಷಿಯಲ್ ಕನೆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗ್ಲಿ ಅಥವಾ ಟೀಮ್ ವರ್ಕ್ ನ ಹೇಗೆ ಹ್ಯಾಂಡಲ್ ಮಾಡಬೇಕು ಇಂಥವನ್ನೆಲ್ಲ ನಾವು ಈಸಿಲಿ ಕಲ್ಕೋಬಹುದು. ನಮ್ಮ ಫ್ರೆಂಡ್ಸ್ ಅಲ್ಲಿ ಎಷ್ಟೊಂದ್ ಜನ ಜಿಮ್ ಹೋಗೋಣ, ವರ್ಕೌಟ್ ಮಾಡೋಣ ಬಾರೋ ಅಂತ ಹೇಳಿದ್ರೆ ಬರೋದೇ ಇಲ್ಲ. ಅಂತವರಿಗೆ ಬಾ ಕ್ರಿಕೆಟ್ ಆಡೋಣ ಅಥವಾ ಯಾವ್ದೋ ಒಂದು ಸ್ಪೋರ್ಟ್ಸ್ ಆಡೋಣ ಅಂತ ಕರೆದ್ರೆ ಫುಲ್ ಹ್ಯಾಪಿನೆಸ್, ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಬರ್ತಾರೆ. ಅಂತವರಿಗೆ ಇಷ್ಟ ಇರೋ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟೊಂದು ಸ್ಟಡೀಸ್ ಗಳು ಪ್ರೂವ್ ಮಾಡಿರೋದು ಏನು ಅಂದ್ರೆ ಔಟ್ಡೋರ್ ಸ್ಪೋರ್ಟ್ಸ್ ಆಡೋದ್ರಿಂದ ಕ್ರೈಮ್ ರೇಟ್ ಕಮ್ಮಿ ಆಗುತ್ತೆ ಅಂಡ್ ಆಂಟಿ ಸೋಷಿಯಲ್ ಬಿಹೇವಿಯರ್ ಅದು ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾನ್ ರೆಕಮೆಂಡ್ ಮಾಡೋದು ಏನು ಅಂದ್ರೆ ಎಲ್ಲಾ ಸ್ಕೂಲ್ಸ್ ಅಲ್ಲಿ ಸ್ಪೋರ್ಟ್ಸ್ ಪೀರಿಯಡ್ ಮುಂಚೆ ಹೇಗೆ ಇರ್ತಿತ್ತು ಅದನ್ನ ಆಕ್ಟಿವ್ಲಿ ಇನ್ವಾಲ್ವ್ ಮಾಡಿಸಬೇಕು. ಯಾವ್ದೋ ಒಂದು ಕ್ಲಾಸ್ ಪೆಂಡಿಂಗ್ ಇದೆ, ಯಾವ್ದೋ ಸಬ್ಜೆಕ್ಟ್ ಟಾಪಿಕ್ಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಸ್ಪೋರ್ಟ್ಸ್ ಪೀರಿಯಡ್ ನ ಅದ್ರ ಬದಲು ಯೂಸ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡಬೇಕು.